ನಮಸ್ಕಾರ ಪ್ರೀತಿಯ ಬಂಧುಗಳೇ, ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚ ದ ಸ್ಪಿರಿಟ್ ಆಫ್ ಹಿಂದೂ ಚಾನೆಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀ ವಾಲ್ಮೀಕಿ ರಾಮಾಯಣ ಬಾಲಕಾಂಡ ಸರ್ಗ 34 ವಿಶ್ವಾಮಿತ್ರನ ಜನ್ಮ ವೃತ್ತಾಂತ, ಕೌಶಿಕಿ ನದಿಯ ವೃತ್ತಾಂತ. ಎಲೈ ಶ್ರೀರಾಮನೇ, ವಿವಾಹ ಮಾಡಿಕೊಂಡು ಬ್ರಹ್ಮದತ್ತನು ಹೊರಟು ಹೋದ ಮೇಲೆ ಗಂಡು ಮಕ್ಕಳಿಲ್ಲದ ಕುಶಾನಾಭನು ಗಂಡು ಮಗನನ್ನು ಪಡೆಯುವುದಕ್ಕೋಸ್ಕರ ಪುತ್ರ ಕಾಮ್ಯಷ್ಟಿ ಯಾಗವನ್ನು ಮಾಡಿದನು. ಯಾಗವು ನಡೆಯುತ್ತಿದ್ದಾಗ ಕುಶಾನಾಭ ರಾಜನನ್ನು ಕುರಿತು ಆತನ ತಂದೆಯು ಬ್ರಹ್ಮನಿಗೆ ಮಗನೂ ಆದ ಕುಶನು ಬಹಳ ಪ್ರೀತಿಯಿಂದ, ಎಲೈ ಮಗನೇ, ನಿನಗೆ ಸಮಾನನು ಧಾರ್ಮಿಕನೂ ಆದ ಮಗನು ಗಾಧಿ ಎಂಬ ಹೆಸರಿನಿಂದ ಹುಟ್ಟುವನು. ಆತನಿಂದ ನೀನು ಲೋಕದಲ್ಲಿ ಶಾಶ್ವತವಾದ ಕೀರ್ತಿಯನ್ನು ಪಡೆಯುವೆ ಎಂದು ನುಡಿದನು. ಎಲೈ ರಾಮನೇ, ಕುಶಾನಾಭ ರಾಜನಿಗೆ ಈ ಮಾತನ್ನು ಹೇಳಿ ಕುಶನು ಅಂತರಿಕ್ಷದಲ್ಲಿ ಅದೃಶ್ಯನಾಗಿ ಸನಾತನವಾದ ಬ್ರಹ್ಮಲೋಕಕ್ಕೆ ಹೊರಟು ಹೋದನು. ಕೆಲವು ಕಾಲವಾದ ಮೇಲೆ ಬುದ್ಧಿಶಾಲಿಯಾದ ಕುಶನಾಭನಿಗೆ ಪುತ್ರ ಸಂತಾನವಾಯಿತು. ಆತನು ಗಾಧಿ ಎಂದೇ ಹೆಸರು ಪಡೆದು ಪರಮಧರ್ಮಿಷ್ಠನಾದನು. ಎಲೈ ಕಾಕುತ್ಸನೆ, ಪರಮ ಧಾರ್ಮಿಕನಾದ ಆ ಗಾಧಿಯೇ ನನ್ನ ತಂದೆ. ಕುಶ ವಂಶದಲ್ಲಿ ಹುಟ್ಟಿರುವ ಕಾರಣ ನನಗೆ ಕೌಶಿಕನೆಂದು ಹೆಸರು. ಎಲೈ ರಾಘವ, ಸಚ್ಚರಿತ್ರಳಾದ ಸತ್ಯವತಿ ಎಂಬ ಹೆಸರಿನ ನನ್ನ ಅಕ್ಕ ಒಬ್ಬಳಿದ್ದಳು. ಅವಳನ್ನು ರುಚಿಕ ಋಷಿಗೆ ಕೊಟ್ಟು ಮದುವೆ ಮಾಡಲಾಗಿತ್ತು. ಆಕೆಯು ಪತಿಯನ್ನೇ ಆಶ್ರಯಿಸುತ್ತಾ ಸಶರೀರಳಾಗಿಯೇ ಸ್ವರ್ಗವನ್ನು ಸೇರಿದಳು. ಆನಂತರ ಲೋಕಹಿತಾರ್ಥವಾಗಿ ನನ್ನ ಅಕ್ಕ ಕೌಶಿಕಿ ಎಂಬ ಹೆಸರುಳ್ಳ ಶ್ರೇಷ್ಠವಾದ ಮಹಾನದಿಯಾಗಿ ದಿವ್ಯವಾದ ಪುಣ್ಯತೀರ್ಥದಿಂದಲೂ ಕೂಡಿ ಹಿಮವತ್ ಪರ್ವತದಲ್ಲಿ ಹುಟ್ಟಿ ಪ್ರವಹಿಸುತ್ತಿರುವಳು. ಎಲೈ ರಘುನಂದನ, ಅಂದಿನಿಂದ ನಾನೂ ಸಹ ಅಕ್ಕನಾದ ಕೌಶಿಕೆಯಲ್ಲಿರುವ ಸ್ನೇಹ ಭಾವನೆಯಿಂದ ಹಿಮವತ್ ಪರ್ವತದ ತಪ್ಪಲಲ್ಲಿಯೇ ಸುಖವಾಗಿ ವಾಸ ಮಾಡುತ್ತಿರುವೆನು. ಆ ಸತ್ಯವತಿಯು ಪುಣ್ಯಾತ್ಮಳಾಗಿ ಸತ್ಯಧರ್ಮಗಳಲ್ಲಿ ನಿರತಳಾಗಿ ಪತಿವ್ರತೆಯಾಗಿ ಮಹಾಭಾಗ್ಯಶಾಲಿನಿಯಾದ್ದರಿಂದ ಕೌಶಿಕಿ ಎಂಬ ಶ್ರೇಷ್ಠವಾದ ನದಿಯಾದಳು. ಹೀಗಿರುತ್ತಿರಲು ನಾನು ಒಂದು ನಿಯಮವನ್ನು ಹಿಡಿದು ಆಕೆಯನ್ನು ಬಿಟ್ಟು ಬಂದು ಸಿದ್ಧಾಶ್ರಮವನ್ನು ಸೇರಿದೆನು. ಅಲ್ಲಿ ನಿನ್ನ ಪ್ರಭಾವದಿಂದ ನಾನು ಸಿದ್ಧಿಯನ್ನು ಪಡೆದೆನು. ಎಲೈ ರಾಮನೇ, ನನ್ನ ಜನ್ಮ ವೃತ್ತಾಂತವನ್ನು ನನ್ನ ವಂಶದವರ ವೃತ್ತಾಂತವನ್ನು ಹೇಳಿರುವೆನು. ಎಲೈ ಮಹಾಬಾಹುವೆ, ನೀನು ಕೇಳಿದ ಈ ದೇಶದ ವಿಚಾರವನ್ನು ತಿಳಿಸಿರುವೆನು. ಎಲೈ ಕಾಕುತ್ಸನೆ, ನಾನು ಕಥೆಗಳನ್ನು ಹೇಳುತ್ತಿರುವಂತೆಯೇ ಅರ್ಧರಾತ್ರಿಯು ಕಳೆದು ಹೋಯಿತು. ಇನ್ನು ನೀನು ನಿದ್ರೆ ಮಾಡು, ನಿನಗೆ ಮಂಗಳವಾಗಲಿ. ನಿದ್ರೆಗೆಟ್ಟು ನಾಳೆ ನಾವು ಪ್ರಯಾಣ ಮಾಡುತ್ತಿರುವಾಗ ತೊಂದರೆಯಾಗಬಾರದು. ಎಲೈ ರಘುನಂದನ, ಮರಗಿಡಗಳೆಲ್ಲವೂ ತಮ್ಮ ಎಲೆಗಳನ್ನು ಒಲುಗಿಸದೆ ಸುಮ್ಮನಿವೆ. ಮೃಗಪಕ್ಷಿಗಳೆಲ್ಲವೂ ಅವಿತುಕೊಂಡಿವೆ. ಎಲ್ಲ ದಿಕ್ಕುಗಳಲ್ಲೂ ಕಗ್ಗತ್ತಲು ವ್ಯಾಪಿಸಿದೆ. ಸಂಧ್ಯೆಯ ಬೆಳಕು ಮೆಲ್ಲನೆ ಹೋಗುತ್ತಿದೆ. ಆಕಾಶದಲ್ಲೆಲ್ಲ ನಕ್ಷತ್ರಗಳು ಕಣ್ಣುಗಳಂತೆ ಕಾಣಿಸುತ್ತಾ ಅವುಗಳ ಜ್ಯೋತಿಯನ್ನು ಬೀರುತ್ತಿವೆ. ಶೀತಲವಾದ ಕಿರಣಗಳಿಂದ ಕೂಡಿ ಚಂದ್ರನು ಲೋಕದ ಅಂಧಕಾರವನ್ನು ನೀಗುತ್ತಾ ಎಲ್ಲ ಪ್ರಾಣಿಗಳ ಮನಸ್ಸನ್ನು ಆಹ್ಲಾದಗೊಳಿಸುತ್ತಾ ಕಾಂತಿಯುಕ್ತನಾಗಿ ಉದಯಿಸುತ್ತಿರುವನು. ಯಕ್ಷರಾಕ್ಷಸ ಸಂಘದವರು ನಿಶಾಚರಗಳಾದ ಸಮಸ್ತ ಪ್ರಾಣಿಗಳು ಭಯಂಕರವಾಗಿ ಮಾಂಸಾಹಾರಿಗಳಾಗಿ ಇಲ್ಲಿಂದಲ್ಲಿಗೆ ಸಂಚರಿಸುವರು. ಹೀಗೆ ಹೇಳುತ್ತಾ ಮಹಾ ತೇಜಸ್ವಿಯಾದ ಮಹರ್ಷಿಯು ಸುಮ್ಮನಾದನು. ಅಲ್ಲಿದ್ದ ಮುನಿಗಳೆಲ್ಲರೂ, ಸಾಧು ಸಾಧು, ಈ ಕುಶಿಕರ ವಂಶವು ದೊಡ್ಡದು, ಧರ್ಮ ನಿರತವೂ ಆದುದು. ಕುಶವಂಶದವರು ಬ್ರಹ್ಮನಂತೆ ಮಹಾತ್ಮರಾದ ನರಶ್ರೇಷ್ಠರು. ಅದರಲ್ಲೂ ವಿಶ್ವಾಮಿತ್ರರೆನಿಸಿಕೊಂಡಿರುವ ತಾವು ಮಹಾಕೀರ್ತಿವಂತರು. ಕೌಶಿಕೆಯು ನದಿಗಳಲ್ಲಿ ಶ್ರೇಷ್ಠವಾಗಿ ತಮ್ಮ ಕುಲವನ್ನು ಬೆಳಗುತ್ತಿರುವಳು ಎಂದು ಹೇಳುತ್ತಾ ಆತನನ್ನು ಕೊಂಡಾಡಿದರು. ಈ ಪ್ರಕಾರವಾಗಿ ತೇಜಸ್ವಿಯಾದ ವಿಶ್ವಾಮಿತ್ರನು ಆ ಋಷಿವರ್ಯರಿಂದ ಕೊಂಡಾಡಲ್ಪಟ್ಟು ಅಸ್ತಂಗತನಾದ ಸೂರ್ಯನಂತೆ ನಿದ್ರಿಸಿದನು. ರಾಮಲಕ್ಷ್ಮಣರು ಕೂಡ ಸ್ವಲ್ಪ ಆಶ್ಚರ್ಯವನ್ನು ಪಡೆದು ವಿಶ್ವಾಮಿತ್ರ ಮಹರ್ಷಿಯನ್ನು ಪ್ರಶಂಸಿಸುತ್ತಾ ನಿದ್ರಾವಶರಾದರು. ಬಂಧುಗಳೇ, ಶ್ರೀ ವಾಲ್ಮೀಕಿ ರಾಮಾಯಣ ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತೀರಿ. ಎಲ್ಲ ವಿಡಿಯೋಗಳನ್ನು ನೋಡಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.